ನಮಸ್ತೆ, ಗುಡ್ ಮಾರ್ನಿಂಗ್. ನಿದ್ರೆ ಮಾಡ್ತಾನೆ ವೇಟ್ ಲಾಸ್ ಮಾಡ್ಕೊಳೋದು ಕೇಳೋಕೆನೆ ಎಷ್ಟು ಇಂಪಾಗಿದೆ ಅಲ್ವಾ? ಇಲ್ಲಿದೆ ನೋಡಿ 4 ಸುಲಭವಾದ ಮಾರ್ಗಗಳು. ನಿದ್ರೆ ಪ್ರತಿಯೊಬ್ಬರು ಹೆಚ್ಚಿನದನ್ನು ಬಯಸುತ್ತಾರೆ. ಅಂದ್ರೆ ನಿದ್ರೆ ಮಾಡೋಕೆ ಹೆಚ್ಚಾಗಿ ಬಯಸ್ತಾರೆ. ಕೊಬ್ಬು ಎಲ್ಲರೂ ಕಡಿಮೆ ಬಯಸ್ತಾರೆ. ಎಲ್ಲರೂ ಕೊಬ್ಬು ಕಡಿಮೆ ತಿನ್ಬೇಕು ಅಂತ ಬಯಸ್ತಾರೆ. ಆದರೆ ಅದು ಸಾಧ್ಯವಾಗೋಲ್ಲ ಕೆಲವರಿಗೆ. ನೀವು ಸ್ವಲ್ಪ ನಿದ್ರೆ ಮಾಡುವಾಗ ರಾತ್ರಿಯಿಡೀ ತೂಕ ಇಳಿಸಿಕೊಳ್ಳಲು ಸಾಧ್ಯವಾದರೆ ಅದು ಎಷ್ಟು ಉತ್ತಮವಲ್ಲವೇ? ನೀವು ಅದನ್ನು ಮಾಡಬಹುದು ಮತ್ತು ನೀವು ಅದರಿಂದ ರಿಸಲ್ಟನ್ನು ಪಡ್ಕೋಬಹುದು. 7 ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವುದರಿಂದ ತೂಕ ಹೆಚ್ಚಾಗುವ ಅಪಾಯವಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಯಾಕಂದ್ರೆ ನಿದ್ರೆನೇ ನಮ್ಮ ಬಾಡಿಗೆ ರೆಸ್ಟ್ ಆಗುತ್ತೆ. ಆಮೇಲೆ ಅಂಗಾಂಗಗಳ ಬೆಳವಣಿಗೆ ಮತ್ತು ಆಕ್ಟಿವ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ನಿದ್ದೆ ಮಾಡಲು ತುಂಬಾ ಸಿಹಿ. ಆರೋಗ್ಯಕರ ಆಹಾರ ಕ್ರಮಕ್ಕೆ ಬದಲಾಯಿಸಿದ ನಂತರ ಉತ್ತಮ ನಿದ್ರೆ ಮಾಡಲು ಸಾಧ್ಯವಾಯಿತು ಎಂದು ಅನೇಕ ಜನರು ಹೇಳುತ್ತಾರೆ. ಅದಕ್ಕೆ ಒಳ್ಳೆಯ ಕಾರಣವಿದೆ. ಸಕ್ಕರೆ ಅಂಶ ಹೆಚ್ಚಿರುವ ಆಹಾರಗಳು, ವಿಶೇಷವಾಗಿ ಮಲಗುವ ಮುನ್ನ ಸೇವಿಸಿದಾಗ, ರಾತ್ರಿಯಲ್ಲಿ ನಿಮ್ಮನ್ನು ಎಚ್ಚರಗೊಳಿಸುವ ಹಾರ್ಮೋನುಗಳ ಸರಣಿಯನ್ನು ಉತ್ಪಾದಿಸುತ್ತದೆ. ಪ್ರತಿಯಾಗಿ ನಿದ್ರೆಯು ನಿಮ್ಮನ್ನು ಇನ್ಸುಲಿನ್ ನಿರೋಧಕವಾಗಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿ ಕೊಬ್ಬು ಮತ್ತು ಬೊಜ್ಜುತನಕ್ಕೆ ಕಾರಣವಾಗುವ ಚಕ್ರವನ್ನು ಸೃಷ್ಟಿಸುತ್ತೆ. ನಮ್ಮ ಆಹಾರವನ್ನು ಸೇವಿಸುವುದರಿಂದ ಮತ್ತು ನಮ್ಮ ಮಾರ್ಗಸೂಚಿಗಳನ್ನು ಅನುಸರಿಸುವುದರಿಂದ ನಿಮ್ಮ ಒಟ್ಟಾರೆ ಸಕ್ಕರೆ ಸೇವನೆ ಕಡಿಮೆಯಾಗುತ್ತೆ. ಇದರಿಂದ ನೀವು ದೇಹವು ರಾತ್ರಿಯಲ್ಲಿ ಉತ್ತಮವಾಗಿ ವಿಶ್ರಾಂತಿ ಪಡೆಯಬಹುದು. ಕಡಿಮೆ ಆಹಾರ ಸಕ್ಕರೆ ನಿಮ್ಮ ಸೊಂಟದ ರೇಖೆಯನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡುತ್ತೆ. ನಿಮ್ಮ ಕೊಬ್ಬು ಇಳಿಸುವಿಕೆಯನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ರಾತ್ರೋರಾತ್ರಿ ಹೆಚ್ಚು ಕೊಳ್ಳಲು ಬಯಸುವಿರಾ? ನಿಮ್ಮ ಕೊನೆಯ ಊಟ ಮತ್ತು ಮರುದಿನದ ಮೊದಲ ಊಟದ ನಡುವೆ 12ರಿಂದ 14 ಗಂಟೆಗಳ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ರಾತ್ರಿಯಿಡೀ ಉಪವಾಸ ಮಾಡಲು ಪ್ರಯತ್ನಿಸಿ. ಅಡಿಗೆಯನ್ನು ಬೇಗನೆ ಮುಗಿಸುವುದರಿಂದ ಸಂಜೆ ನಂತರ ಅದೇ ಊಟವನ್ನು ಸೇವಿಸುವುದಕ್ಕಿಂತ ಹೆಚ್ಚಿನ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ. ನಿಮ್ಮ ದೇಹವು ನಿಮ್ಮ ಕೊಬ್ಬಿನ ಸಂಗ್ರಹದಿಂದ ದೀರ್ಘಕಾಲೀನ ಮತ್ತು ಸ್ಥಿರವಾದ ಶಕ್ತಿಯನ್ನು ಬಳಸಿಕೊಳ್ಳಲು ಸಜ್ಜಾದಾಗ ನೀವು ಚೆನ್ನಾಗಿ ನಿದ್ರೆ ಮಾಡುತ್ತೀರಿ. ಆರೋಗ್ಯಕರ ಆಹಾರಗಳೊಂದಿಗೆ ಸೇರಿ ರಾತ್ರಿ ಉಪವಾಸವು ಮಿನಿ ಡಿಟಾಕ್ಸ್ನಂತೆ ಕೆಲಸ ಮಾಡುತ್ತೆ. ನೀವು ಹೆಚ್ಚು ಉಲ್ಲಾಸದಿಂದ ಎಚ್ಚರಗೊಳ್ಳುವಿರಿ ಮತ್ತು ನೀವು ಬೇಗನೆ ತೂಕವನ್ನು ಸಹ ಕಳೆದುಕೊಳ್ಳುತ್ತೀರಿ. ನಿದ್ದೆ ಮಾಡುವಾಗ ತೂಕ ಇಳಿಸಿಕೊಳ್ಳಲು 4 ಅದ್ಭುತ ಮಾರ್ಗಗಳು. ಅಂದ್ರೆ ನೀವು ಈ 4 ಮಾರ್ಗಗಳಲ್ಲಿ ಮೊದಲನೇದು ಇವಾಗ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಮತ್ತೆ ನಾಳೆ ಹೇಳ್ತೀನಿ. ಅದ್ರ ಜೊತೆಗೆ ನಾವು ನಿದ್ರೆ ಮಾಡೋದ್ರಿಂದನೇ ಎಷ್ಟೋ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಮತ್ತೆ ಕಷ್ಟಪಡಲಾರ್ದೆ ವೇಟ್ ಲಾಸ್ ಮಾಡೋಕ್ಕೆ ಸುಲಭ ಮಾರ್ಗವಾಗಿರೋದ್ರಿಂದ ನೆಕ್ಸ್ಟ್ ನಾಳೆದು 2ನೇ ಭಾಗವನ್ನು ನಾಳೆ ಹೇಳ್ತೀನಿ. ಥ್ಯಾಂಕ್ ಯು. ಗುಡ್ ಡೇ.